ಹಲೋ, ವೆಲ್ಕಮ್ ಬ್ಯಾಕ್ ಟು MS ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಏನಪ್ಪಾ ವಿಶೇಷತೆ ಅಂದ್ರೆ, ನಾನು ಕೂಡ ಒಂದು ಚಿಕ್ಕ ಬಿಸ್ನೆಸ್ ನ ಶುರು ಮಾಡಿದೀನಿ. ಬನ್ನಿ ಆ ಬಿಸ್ನೆಸ್ ಬಗ್ಗೆ ನಿಮ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ಇವಾಗ ದೇವ್ರ ಪೂಜೆ ಮಾಡೋ ಮೂಲಕ ನನ್ನ ಬಿಸ್ನೆಸ್ ಏನು ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ. ಹೊಸ ಬಿಸ್ನೆಸ್ನ ದೇವ್ರ ಮುಂದೆನೇ ಇಟ್ಟು ದೇವ್ರ ಹತ್ರ ಬೇಡ್ಕೊಂಡು ಶುರು ಮಾಡೋಣ. ಪೂಜೆ ಮಾಡಿ ದೇವ್ರ ಆಶೀರ್ವಾದ ತಗೊಂಡು ಪೂಜೆ ಮಾಡಿಬಿಟ್ಟು ಶುರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತಂದಿರೋವಂಥ ಸ್ಯಾರಿಗಳು ಮತ್ತು ಡ್ರೆಸ್ ಎರಡೂ ಕೂಡ ದೇವ್ರ ಮುಂದೆ ಇಟ್ಟು ದೇವ್ರ ಪೂಜೆನ ಮಾಡ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಇನ್ನು ಮುಂದೆ ಚಿಕ್ಕದಾಗೆ ಶುರು ಮಾಡಿರೋ ಬಿಸ್ನೆಸ್ನ ತುಂಬ ದೊಡ್ಡ ಮಟ್ಟಕ್ಕೆ ಆ ದೇವ್ರ ಆಶೀರ್ವಾದನೂ ಇರುತ್ತೆ, ತಗೋ ಹೋಗ್ತೀರಾ. ನಿಮ್ಮ ಆಶೀರ್ವಾದನೂ ಇರುತ್ತೆ ಅಂತ ಭಾವಿಸ್ತೀನಿ. ತುಂಬ ದಿನದಿಂದ ಅಂದ್ಕೊತಿದ್ದೆ ಏನಾದರೂ ನಾನು ಕೂಡ ಮಾಡಬೇಕು, ಬಿಸ್ನೆಸ್ ಶುರು ಮಾಡಬೇಕು ಅಂತ. ನನಗೆ ಹೊರಗಡೆ ಜಾಬ್ ಮಾಡಬೇಕು ಅನ್ನೋದಕ್ಕಿಂತ ಮನೇಲೇ ಜಾಬ್ ಮಾಡಬೇಕು, ಸ್ವಂತ ಏನಾದರೂ ಮಾಡಬೇಕು ಅನ್ನೋ ಒಂದು ಆಸೆ. ಯಾಕೆಂದರೆ ಚಿಕ್ಕ ಮಕ್ಕಳಿರೋದ್ರಿಂದ ಮನೇಲಿ ಮಕ್ಕಳನ್ನು ನೋಡಿಕೊಂಡು ಜೊತೆಗೆ ಏನಾದರೂ ನಮ್ಮ ಅರ್ನಿಂಗ್ಸ್ ನಾವು ಮಾಡಬೇಕು ಅನ್ನೋ ಒಂದು ಆಸೆ ಅಷ್ಟೇ. ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಏನು ಹೇಳಬೇಕು, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನಾನು ಇದೇನು ಹೊಸ್ದಾಗಿ ನಾನು ಬಿಸ್ನೆಸ್ ಶುರು ಮಾಡಿಲ್ಲ. ನಾನು ರೀಸೆಲ್ಲರ್ ಆಗಿ ಮದುವೆ ಸ್ಟಾರ್ಟಿಂಗೇ ನಾನು ಶುರು ಮಾಡಿದ ಬಿಸ್ನೆಸ್ ಇದು. ಬಟ್ ನಡುವೆ ಸ್ಟಾಪ್ ಮಾಡಿದ್ದೆ. ಈಗ ಮತ್ತೆ ಶುರು ಮಾಡಿದ್ದೀನಿ. ನನಗೆ ತುಂಬ ಅಂದರೆ ತುಂಬಾ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಲಾಕ್ಡೌನ್ ಟೈಮಲ್ಲಿ ನನಗೆ ತುಂಬ ಚೆನ್ನಾಗೇ ಕೈ ಹಿಡ್ದಿರೋ ಅಂಥ ಬಿಸ್ನೆಸ್ ಇದು. ಯಾಕೆ ಅಂದರೆ ಕ್ವಾಲಿಟಿ ಚೆನ್ನಾಗಿರೋ ಅಂಥ ಬಟ್ಟೆಗಳನ್ನ ಕಡಿಮೆ ರೇಟಿಗೆ ನಾನು ತಂದು ಕಸ್ಟಮರ್ಗಳಿಗೆ ನನ್ನ ಹತ್ರ ತೊಗೊಂಡಿರೋ ಅಂಥ ಪ್ರತಿಯೊಬ್ಬರು ಕಸ್ಟಮರ್ಗಳಿಗೂ ಖುಷಿ ಆಗೋ ಥರ ನಾನು ಮಾಡಿದ್ದೀನಿ. ಯಾಕೆ ಅಂದರೆ ಅವ್ರು ಕೊಟ್ಟಿರೋ ಅಂಥ ರೈಟ್ಗೆ ತಕ್ಕನಾಗೆ ಬಟ್ಟೆಗಳನ್ನ ನಾನು ಕೊಟ್ಟಿದ್ದೀನಿ. ಹಾಗಾಗಿ ತುಂಬ ಜನ ಕಸ್ಟಮರ್ಗಳು ನನ್ನ ನಂಬಿ ನನ್ನ ಹತ್ರ ಬಟ್ಟೆಗಳನ್ನ ಆಗಲಿ ಬೇರೆ ಆನ್ಲೈನ್ ಪ್ರಾಡಕ್ಟ್ಗಳೇ ಆಗಲಿ ನನ್ನ ನಂಬಿ ಆರ್ಡ್ರ್ ಮಾಡ್ತಾರೆ. ಅವರಿಂದನೇ ನನಗೆ ಒಂದು ಈ ಬಿಸ್ನೆಸ್ ಶುರು ಮಾಡಬೇಕು, ಮತ್ತು ನಾನು ದುಡಿಬೇಕು ಅಂತ ಆಸೆ ಹುಟ್ಟಿದೆ. ಹೀಗೆ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನನ್ನ ಹತ್ರ ತಗೊಳ್ಳೋ ಅಂಥ ಕಸ್ಟಮರ್ಗಳಿಗೆ ನಾನು ನಿಜವಾಗ್ಲೂ ನಿಯತ್ತಾಗೇ ಇರ್ತೀನಿ. ಪೂಜೆ ಎಲ್ಲ ಆಯಿತು. ಈಗ ಡ್ರೆಸ್ ಮತ್ತು ಸ್ಯಾರಿಗಳು ಹೇಗಿದೆ ಅಂತ ನಿಮ್ಮ ಮುಂದೆ ಓಪನ್ ಮಾಡಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡ್ತಿರೋರೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇನ್ನು ಮುಂದೆನೂ ಕೂಡ ನೀವು ಸಪೋರ್ಟ್ ಮಾಡ್ತೀರಾ. ನನ್ನ ಚಿಕ್ಕ ಬಿಸ್ನೆಸ್ನ ದೊಡ್ಡ ಮಟ್ಟದಲ್ಲಿ ನೀವೆಲ್ಲರೂ ತಗೊಂಡೋಗಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ತಾನೇ? ಇವತ್ತು ಪ್ರತಿಯೊಬ್ರು ಎಲ್ಲಿ ನೋಡಿದ್ರು ಸ್ಯಾರಿ ಬಿಸ್ನೆಸ್ ಮತ್ತೆ ಡ್ರೆಸ್ ಬಿಸ್ನೆಸ್ ನಾನು ನೋಡ್ತಾ ಇರ್ತೀನಿ. ಸ್ವಲ್ಪ ನನಗೂ ಕೂಡ ಕೆಲವೊಬ್ರು ವಿಡಿಯೋಗಳನ್ನ ನೋಡಿದಾಗ ಅವರು ಕಳಿಸ್ಕೊಡ್ತಾರೋ ಇಲ್ವೋ ಅನ್ನೋ ಒಂದು ಭಯ ಇರುತ್ತೆ. ಆದ್ರೂ ಪೇಜ್ಗಳನ್ನ ನೋಡಿ ಟ್ರಸ್ಟ್ ಅಂತ ಅನ್ಸಿದ್ರೆ ನಾವು ಆರ್ಡರ್ ಕೊಡ್ತಿದ್ದೀನಿ. ಅದೇ ತರ ನಾನು ಈಗ ಶುರು ಮಾಡೋಣ ಅಂದ್ಬಿಟ್ಟು ಒಂದು ಚಿಕ್ಕ ಮಟ್ಟದಲ್ಲಿ ಬಿಸ್ನೆಸ್ ಶುರು ಮಾಡಿದೀನಿ. ಸಪೋರ್ಟ್ ಮಾಡ್ತೀರಾ ನನ್ಗೂನು ಅಂತ ನಂಬ್ಕೊಂಡಿದೀನಿ. ಬನ್ನಿ, ಸ್ಯಾರಿ ಮತ್ತೆ ಡ್ರೆಸ್ ಇವಾಗ ಸ್ವಲ್ಪನೇ ತಂದಿದ್ದೀನಿ, ಹೇಗಿದೆ ಅಂತ. ನಾನು ಕೂಡ ಹೊರಗಡೆ ಹೋಗಿ ಕ್ವಾಲಿಟಿ ಅಲ್ಟಿಮೇಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರೋ ಅಂತ ಪ್ರಾಡಕ್ಟ್ನ ದೊಡ್ಡ ಶಾಪಲ್ಲೇ ತಗೊಂಡು ಬಂದಿದ್ದೀನಿ. ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ನಾನು ಡ್ರೆಸ್ಸಸ್ ತಂದಿದ್ದೀನಲ್ಲ, ಆ ಡ್ರೆಸ್ಗಳಿಗೆಲ್ಲ ನಾನು ಸೀರಿಯಸ್ ಆಗಿ ಹಾಸನಲ್ಲಿ ಹೋದ್ರೆ ಅಂಗಡಿಗೆ ನಾವು ಯಾವಾಗ್ಲೂ ಒಂದು ಅಂಗಡಿಲಿ ತಗೊಂತಿದ್ವು. ನಿಜವಾಗ್ಲೂ 1,500 2,000 ಆ ತರನೇ ನಾವು ಅಮೌಂಟ್ ಕೊಟ್ಟು ತಂದಿರೋ ಅಂತ ಡ್ರೆಸ್ಸು ನಿಜವಾಗ್ಲೂ. ಬಟ್ ನಾನು ತುಂಬಾ ಕಡಿಮೆ ರೇಟಿಗೆ ಮಾರಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಯಾಕೆಂದ್ರೆ ನಾನು 2,000 ಕೊಟ್ಟು ತಗೊಬಣ್ಣಲ್ಲ ಅನ್ನೋ ಒಂದು ಬೇಜಾರಿತ್ತು. ಒಂದಕ್ಕೆ ಡಬಲ್ ತ್ರಿಬಲ್ ರೈಟ್ ನ ಹಾಕಿ ಅಂಗಡಿಯಲ್ಲಿ ಮಾರಾಟ ಮಾಡ್ತಾರೆ, ಅದಂತೂ ಸತ್ಯ ಗೊತ್ತಾಗ್ಬಿಡ್ತು. ಈಗ 1 by 1 ಡ್ರೆಸ್ ಮತ್ತೆ ಸ್ಯಾರಿ ತೋರಿಸ್ತೀನಿ. ಯಾರಿಗಾದ್ರೂ ಬೇಕಾದ್ರೆ ನೀವು ಆ ಫೋಟೋನ ಸ್ಕ್ರೀನ್ ಶಾಟ್ ನ ತೆಗೆದು ಡ್ರೆಸ್ ಸ್ಕ್ರೀನ್ ಶಾಟ್ ತೆಗೆದು ನನಗೆ ಸೆಂಡ್ ಮಾಡಿ, DM ಮಾಡಿ. ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ, ಇನ್ಸ್ಟಾ ID, ಫೇಸ್ಬುಕ್ ಎಲ್ಲೇ ನೀವು ಪರ್ಚೇಸ್ ಮಾಡಬಹುದು.
ಮಾಡ್ಬೋದು. ನಿಮ್ಮ ಅಡ್ರೆಸ್ಸಿಗೆ ನಾನು ಕೊರಿಯರ್ ಮಾಡ್ತೀನಿ. ಫ್ರೀ ಚಾರ್ಜಸ್ ಇರುತ್ತೆ, ಕೊರಿಯರ್ ಚಾರ್ಜಸ್ ನಾನು ತಗೊಳ್ಳೋದಿಲ್ಲ. ಚಿಕ್ಕ ಮಟ್ಟದಲ್ಲಿ ಬಿಸ್ನೆಸ್ ನ ಶುರು ಮಾಡಿದೀನಿ, ಸೊ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಬನ್ನಿ ಶುರು ಮಾಡ್ಬಿಡೋಣ. ಮೊದಲಿಗೆ ಡ್ರೆಸ್ಸಸ್ ತೋರಿಸ್ತೀನಿ. ನಿಜವಾಗ್ಲೂ ಈ ಡ್ರೆಸ್ಗಳಿಗೆಲ್ಲ ನಾನು ಕಮ್ಮಿ ಅಂದ್ರು 1,500-2,000 ರೂಪಾಯಿ ಅಲ್ದಲೆ ನನ್ನ ಅಂಗಡಿಯಿಂದ ತಂದಿಲ್ಲ. ಯಾಕೆಂದ್ರೆ ನಮ್ಮ ಮನೇಲಿ ಚೌಕಾಸಿ ಮಾಡಲ್ಲ, ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ಬಿಟ್ರೆ ಅಂತೂ. ನಾನಾದ್ರೆ ಬ್ಯಾರಿನ್ ಮಾಡ್ತಾ ಇರ್ತೀನಿ, ಚೌಕಾಸಿ ಮಾಡ್ತೀನಿ, ಅವರಂತೂ ಚೌಕಾಸಿ ಮಾಡಲ್ಲ. ಸೊ ಹಾಗಾಗಿ 1,800-1,500 ಅಂತೂ ಫೈನಲ್ ಬಿಡಿ. ಬಟ್ ಇದೇ ಡ್ರೆಸ್ಸು ಹೊರಗಡೆ ಇನ್ನ ಜಾಸ್ತಿ ಹೇಳ್ತಾರೆ. ಬಟ್ ನನ್ನ ಹತ್ರ ತುಂಬಾ ಕಡಿಮೆ ರೇಟಿಗೆ ನಾನು ಬಿಸ್ನೆಸ್ ನ ಶುರು ಮಾಡ್ತಿದ್ದೀನಿ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡಿ. ಇದ್ರ ಓಪನಿಂಗ್ ವಿಡಿಯೋನ ನಾನು ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ, ಆ ಯೂಟ್ಯೂಬ್ ಅಲ್ಲಿ ಹೋಗಿ ವಿಡಿಯೋ ನೋಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ಓಪನಿಂಗ್ ವಿಡಿಯೋ. ಯಾವುದೇ ಡ್ರೆಸ್ ಬೇಕು ಅಂದ್ರೂ ಸ್ಕ್ರೀನ್ ಶಾಟ್ ಕಳಿಸಿ ನನಗೆ. ಇದು ಓಪನಿಂಗ್ ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಪೂರ್ತಿಯಾಗಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಸೇಮ್ ಪ್ಯಾಟರ್ನ್ 2 ಡ್ರೆಸ್ ಇದೆ. ಫ್ರೆಂಡ್ಸ್ ಕಲರ್ ಆದ್ರೂ ಇದ್ರೆ ನೀವು ತಗೋಬಹುದು. ಸ್ಯಾರಿ ಮಾತ್ರ ಮೈಸೂರು ಸಿಲ್ಕ್ ಸ್ಯಾರಿ ಸಖತ್ತಾಗಿದೆ. ಕ್ವಾಲಿಟಿ ಅಂತೂ ನೀವು ನೋಡ್ಬೇಕು. ಡಿಸೈನೇ ಆಗ್ಲಿ, ನಿಜವಾಗ್ಲೂ ಇದೇ ಸೀರೆಗೆ ನಾನು ಪರ್ಚೇಸ್ ಮಾಡಿದ್ದೀನಿ 2,000 ರೂಪಾಯಿ ಕೊಟ್ಟು. ಬಟ್ ನಾನು ತುಂಬಾ ಕಡಿಮೆ ರೇಟಿಗೆ ಸೇಲ್ ಮಾಡ್ತೀನಿ. ಈ ಸ್ಯಾರಿಗಂತೂ ಡಿಮ್ಯಾಂಡ್ ಅಂತ ಹೇಳ್ಬೋದು. ಎಲ್ಲ ಮೈಸೂರು ಸಿಲ್ಕ್ ಸ್ಯಾರಿನೇ ಆಗಿರುತ್ತೆ. ಇದಂತೂ ಈಗ ಟ್ರೆಂಡಿಂಗ್ ನಡೀತಾ ಇರೋಂಥ ಸೀರೆ ಇದು. ಓಪನಿಂಗ್ ವಿಡಿಯೋ ಇರುತ್ತೆ ಯೂಟ್ಯೂಬ್ ಅಲ್ಲಿ, ಹೋಗಿ ಚೆಕ್ ಮಾಡಿ. ಈ ಸ್ಯಾರಿಗಂತೂ ತುಂಬಾನೇ ಡಿಮ್ಯಾಂಡ್ ಇತ್ತು. ನಾನು ತಗೊಳ್ಳುವಾಗ ನನಗ್ ಬೇಕು ಅಂತಿದ್ರು. ಅಲ್ಲಿ ನಾನು ಪಿಂಡಿ ಲೆಕ್ಕ ತಂದಿಲ್ಲ, ನಾನು ಚೆನ್ನಾಗಿರೋಂಥ ಕ್ವಾಲಿಟಿನೇ ಆರ್ಸಿ ತಗೊಂಡ್ ಬಂದಿದ್ದೀನಿ. ನಾನು ನಮ್ಮ ಅತ್ತೆ ಮೈಸೂರಿಗೆ ಹೋಗಿ ತಗೊಬಂದಿರೋದು. ಯಾರಿಗಾದ್ರೂ ಬೇಕಾದ್ರೆ ನೀವು ಬೇಗ ಸ್ಕ್ರೀನ್ ಶಾಟ್ ಕಳಿಸಿ. ಯೂಟ್ಯೂಬ್ ಅಲ್ಲಿ ಪೂರ್ತಿ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ನೀವು ನೋಡಿ. ಕ್ವಾಲಿಟಿ ಚೆನ್ನಾಗಿದ್ರೆ ನನ್ನ ಹತ್ರ ಬೈ ಮಾಡಬಹುದು. ಇವಾಗ ಸ್ಟಾಕ್ ಸ್ವಲ್ಪ ಕಮ್ಮಿ ತರಿಸಿದೀನಿ, ರೀಸ್ಟಾಕ್ ಮಾಡ್ತೀನಿ ಖಂಡಿತ. ಬೇಗ ಆರ್ಡರ್ ಕೊಡಿ, ಬೇಗ ನಿಮ್ಗೆಲ್ಲರಿಗೂ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಪೋರ್ಟ್ ಮಾಡ್ತೀರಿ, ನನ್ನ ಐಡಿನ ಫಾಲೋ ಮಾಡ್ಕೊಂಡಿರಿ. ಹಾಗೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡಕ್ಕೆ ನನಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್, ಬಾಯ್. ಸ್ಯಾರಿ ಡ್ರೆಸ್ ಓಪನಿಂಗ್ ವಿಡಿಯೋನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿರ್ತೀನಿ. ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡೋಕ್ಕೋಗಲ್ಲ. ಸೊ ಚೆಕ್ ಮಾಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು MS ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬೇಗ ವಿಡಿಯೋನ ಶುರು ಮಾಡ್ತೀನಿ. ಓಪನಿಂಗ್ ವಿಡಿಯೋನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅಂತ ಹೇಳಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಈಗ ಓಪನಿಂಗ್ ವಿಡಿಯೋ ನಿಮ್ ಮುಂದೆನೆ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಆ ಕ್ವಾಲಿಟಿ ಬಗ್ಗೆ ಮತ್ತೆ ಡಿಸೈನ್ ಬಗ್ಗೆ, ವರ್ಕ್ ಬಗ್ಗೆ ಪ್ರತಿಯೊಂದ್ರಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡಬಹುದು. ಓಕೆನಾ? ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಡ್ರೆಸ್ಗಳದೆಲ್ಲ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಸ್ಯಾರಿಗಳನ್ನ ತೋರಿಸ್ತೀನಿ. ಡಿಸೈನ್ ಮತ್ತೆ ಕ್ವಾಲಿಟಿ ನೋಡೇ ನೀವು ಬೈ ಮಾಡಿ. ಇದಕ್ಕೆ ಹೊರಗಡೆ ನೀವು ಎಷ್ಟು ಕೊಟ್ಟು ತಗೊಂಡಿರ್ತೀರಾ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಎಬ್ಬೋ ಅಂದ್ರೂ 2,000 ಹೇಳ್ತಾರೆ ಈ ಡ್ರೆಸ್ಗಳಿಗೆ. ಬಟ್ ನಾನು ತುಂಬಾ ಕಡಿಮೆ ರೇಟಿಗೆ ನಿಮ್ಗೆ ಸೇಲ್ ಮಾಡ್ತಿದ್ದೀನಿ. ಯಾರಿಗಾದ್ರೂ ಬೇಕಾದ್ರೆ ರೈಟು ತಿಳ್ಕೊಬೇಕು ಅಂದ್ರು ನನಗೆ ಮೆಸೇಜ್ ಮಾಡಿ ಕೇಳಿ. ನನ್ನ ವಾಟ್ಸ್ಆಪ್ ನಂಬರ್ನ ನಾನು ಡಿಸ್ಪ್ಲೇ ಹಾಕಿರ್ತೀನಿ, ನನಗೆ ಮೆಸೇಜ್ ಮಾಡಬಹುದು. ಫೋಟೋ ಸ್ಕ್ರೀನ್ ಶಾಟ್ ತೆಗೆದು ನನಗೆ ಕಳಿಸಬಹುದು. ನಾನು ಅದನ್ನ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡ್ತೀನಿ. ಡಿಸೈನ್ ನೋಡ್ತಿರ್ಬೋದು, ಇದರಲ್ಲೇ 2 ಕಲರ್ಸ್ ಇದೆ. ಮಾತ್ರ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ವೇಲ್ ಕೂಡ ಅಷ್ಟೇ ಗ್ರ್ಯಾಂಡ್ ವರ್ಕ್ ಇದೆ ವೇಲ್ಗೆ. ಎಷ್ಟು ಚೆನ್ನಾಗಿದೆ ಅಂದ್ರೆ
ಪ್ಯಾಂಟ್ ಕೂಡ ಎಷ್ಟು ವರ್ಕ್ ಮಾಡಿದ್ದಾರೆ ನೋಡಿ, ಪ್ಯಾಂಟ್ ಕೆಳಗಡೆ ತುಂಬಾ ಚೆನ್ನಾಗಿದೆ. ಮಾಡಿ ಇದರಲ್ಲೇ 2 ಕಲರ್ ಇದೆ, ಇದೊಂದು ಕಲರು ಮತ್ತು ಪಿಂಕ್ ಒಂದು ಕಲರು. ಎರಡು ಕೂಡ ತುಂಬ ಚೆನ್ನಾಗಿದೆ. ಇರ್ಬೋದು ಸೇಮ್ ಡಿಸೈನ್, ತುಂಬಾ ಚೆನ್ನಾಗಿದೆ. ಬ್ಲ್ಯಾಕ್ ಕಲರ್ ಡ್ರೆಸ್ ಇದು, ಶೈನಿಂಗ್ ಕೂಡ ಇದೆ. ಪ್ರತಿಯೊಂದು ಡ್ರೆಸ್ಸಿಗೂ ಶೈನಿಂಗ್ ಇದೆ. ಸೇಮ್ ಸ್ಲೀವ್ ಅಲ್ಲಿ ಏನಿರುತ್ತೆ ಪ್ಯಾಂಟ್ ಅಲ್ಲೂ ಕೂಡ ಅದೇ ಇದೆ. ಮತ್ತೆ ವೇಲ್ ಕೂಡ ಡಿಫ್ರೆಂಟ್ ಆಗಿದೆ. ಈ ವೇಲು ನೋಡಿ ಹೇಗಿದೆ ಅಂತ. ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಗೆದು ನನಗೆ ವಾಟ್ಸಪ್ ಮಾಡಿ. ಇದಕ್ಕೆ ಒಳಗಡೆ ಲೈನಿಂಗ್ ಕೊಟ್ಟಿರ್ತಾರೆ. ಲೈನಿಂಗ್ ಇಲ್ದಲೆ ಯಾವ ಬಟ್ಟೆನೂ ತಂದಿಲ್ಲ ನಾನು. ಲೈನಿಂಗ್ ವಿತ್ ಲೈನಿಂಗ್ ಇರೋ ಬಟ್ಟೆನೆ, ಲೈನಿಂಗ್ ಇರೋ ಪ್ಯಾಂಟ್ಗಳನ್ನೇ ತಂದಿದ್ದೀನಿ. ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ ಹತ್ರ ನೀವು ನೋಡ್ಬೋದು ವಿ ಶೇಪ್ ಕೊಟ್ಟಿದ್ದಾರೆ. ಎಷ್ಟು ಗ್ರ್ಯಾಂಡ್ ವರ್ಕ್ ಮಾಡಿದ್ದಾರೆ ಅಂದ್ರೆ ಪಾರ್ಟಿ ವೇರ್ಗೆ ಮಾತ್ರ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಈ ಡ್ರೆಸ್ ಸ್ಕಿನ್ ಕಲರ್ ಆಗಿರುತ್ತೆ, ಶೈನಿಂಗ್ ಇದೆ. ಈ ಡ್ರೆಸ್ ಪ್ಲೈನ್ ಪ್ಯಾಂಟ್ ಆಗಿರುತ್ತೆ, ಕಾಟನ್ ಪ್ಯಾಂಟ್. ವೇಲು ಕೂಡ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನ್ ಶಾಟ್ ಕಳಿಸ್ಕೊಡಿ. ಸಿಂಗಲ್ ಡ್ರೆಸ್ ಆಗಿರುತ್ತೆ ಇದು, ಕಲರ್ಸ್ ಇಲ್ಲ ಬಟ್ ಚೆನ್ನಾಗಿದೆ. ಇದು 2 ಕಲರ್ ಇದೆ, ಬ್ಲ್ಯಾಕ್ ಒಂದು, ಪರ್ಪಲ್ ಒಂದು. ಸ್ಯಾರಿ ನೋಡ್ತಾ ಇದ್ದೀರಾ. ಸ್ಯಾರಿಗಳನ್ನ ಓಪನ್ ಮಾಡಿದರೆ ನಮಗೆ ಮಡ್ಚಕ್ಕೆ ಬರಲ್ಲ. ಸೊ ಹಾಗಾಗಿ ನೀವು ತೊಗೊಂಡ್ಮೇಲೆ ಒಂದು ಓಪನಿಂಗ್ ವಿಡಿಯೋ ಕೊಡ್ತೀನಿ ನಾನು, ಪೂರ ಓಪನಿಂಗ್ ವಿಡಿಯೋ. ಇಲ್ಲೇ ಇಬ್ಬರು ತೊಗೊಂಡಿದ್ದಾರೆ, 3 ಜನ. ಪೂಜೆ ಮಾಡಿದ ತಕ್ಷಣ 3 ಜನ ಬೈ ಮಾಡಿದ್ರು ನನ್ನ ಫ್ರೆಂಡ್ಸು. ಅವರಿಗೆ ಓಪನಿಂಗ್ ವಿಡಿಯೋ ಮಾಡಿದ್ದೀನಿ ನಾನು. ಪೂರ್ತಿಯಾಗಿ ವಿಡಿಯೋ ನೋಡಿ, ಸ್ಯಾರಿ ಓಪನಿಂಗ್ ವಿಡಿಯೋ ನಿಮಗೆ ಸಿಗುತ್ತೆ. ಬ್ಲೌಸ್ ಸೀರಿಯಸ್ಲಿ ಸ್ಯಾರಿ ಒಂಥರ ಚೆನ್ನಾಗೈತೆ ಅಲ್ವಾ? ಲಿಮಿಟೆಡ್ ಸ್ಟಾಕ್ ಇದೆ. ಆಲ್ಮೋಸ್ಟು ನಾನು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ 4 ಸೀರೆ ಹೋಗಿದೆ ಮತ್ತು 3 ಜೊತೆ ಡ್ರೆಸ್ ಸೇಲ್ ಆಗಿದೆ. ಇನ್ನು ಉಳ್ದವು ಮಾತ್ರ ಇರೋದು. ಸೊ ಯಾರಿಗಾದರೂ ಬೇಕಾದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಫೋಟೋಗಳನ್ನ ಕಳಿಸ್ಕೊಡ್ತೀನಿ. ನಿಮ್ಮ ಡ್ರೆಸ್ಸಿಗೆ ನಾನು ಕಳಿಸ್ಕೊಡ್ತೀನಿ. ನನ್ನ ಫ್ರೆಂಡ್ ತೊಗೊಂಡಿರೋದು, ಅವರು ಜಸ್ಟ್ ಫೋಟೋ ಬೇಡ ಅಂದರು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟ ಆದರೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.